ಹಿಂದೂ ಧರ್ಮದಲ್ಲಿ ಮಹಾಭಾರತ ಹಾಗೂ ರಾಮಾಯಣಕ್ಕೆ ಪಾವಿತ್ರತೆಯ ಸ್ಥಾನ ನೀಡಲಾಗಿದೆ. ಇದರಲ್ಲಿ ಬರುವ ಪ್ರತಿಯೊಂದು ಪಾತ್ರವನ್ನು ದೇವರ ಪ್ರತಿರೂಪವೆಂದು ಪರಿಗಣಿಸಲಾಗುತ್ತದೆ. ಈ ಎಲ್ಲ ಪಾತ್ರಗಳು ಕೂಡ ಊಹಿಗೂ ನಿಲುಕದ ಪಾತ್ರಗಳಾಗಿವೆ. ಅದರಲ್ಲೂ ಮಹಾಭಾರತದಲ್ಲಿ ಕಾಣುವ ಪಾತ್ರಗಳು ವಿಭಿನ್ನ ಹಾಗೂ ವಿಶೇಷ. ಮಹಾಭಾರತವು ನ್ಯಾಯ ಮತ್ತು ಅನ್ಯಾಯದ ನಡುವೆ ನಡೆದ ದೊಡ್ಡ ಯುದ್ಧವೆಂದೇ ಪರಿಗಣಿಸಲಾಗುತ್ತದೆ. ಮಹಾಭಾರತದಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ಗುರುತಿಸಬಹುದು. ಅದರಲ್ಲೂ ಕೆಲವೊಂದು ಶ್ರೇಷ್ಠ ಪಾತ್ರಗಳಾಗಿವೆ. ಮಹಾಭಾರತದಲ್ಲಿ ಬರುವ ಪಂಚಪಾಂಡವರಲ್ಲಿ ಸಾಕಷ್ಟು ಹೆಸರು ಮಾಡದೇ ಇದ್ದರೂ ಅತ್ಯಂತ ಪರಾಕ್ರಮಿಗಳು ಹಾಗೂ ಬುದ್ಧಿವಂತರು ಎಂದು ಪರಿಗಣಿಸಲ್ಪಟ್ಟವರು ನಕುಲ ಮತ್ತು ಸಹದೇವರು. ಪಾಂಡು ಮತ್ತು ಮಾದ್ರಿಯ ಮಕ್ಕಳು ನಕುಲ ಮತ್ತು ಸಹದೇವ. ಆ ಕಾಲದಲ್ಲಿ ಮಹಾರಾಜ ಎಷ್ಟು ಮದುವೆ ಆಗುತ್ತಾನೋ ಅಷ್ಟು ಪರಾಕ್ರಮಿ ಎಂದು ಹೇಳಲಾಗುತ್ತಿತ್ತು. ಯುದ್ಧ ಗೆದ್ದ ಪ್ರದೇಶಗಳಲ್ಲಿ ಒಬ್ಬೊಬ್ಬ ರಾಜಕುಮಾರಿಯನ್ನು ಗೆಲ್ಲುವ ಅವಕಾಶವಿತ್ತು. ಇಲ್ಲವೇ ಸೋತಿದ್ದಕ್ಕಾಗಿ ಸೋತ ರಾಜರೇ ಗೆದ್ದವರಿಗೆ ರಾಜಕುಮಾರಿಯನ್ನೇ ನೀಡುತ್ತಿದ್ದರು. ಹಾಗೆಯೇ ದೊರೆತವಳು ಮಾದ್ರಿ. ಬಹಳ ಸುಂದರ ಹೆಣ್ಣು ಮಗಳು. ಸಹಜವಾಗಿ ಕುಂತಿಗಿಂತ ಸ್ವಲ್ಪ ಹೆಚ್ಚು ಸುಂದರವಾಗಿ ಇದ್ದಳು. ಆದ್ದರಿಂದ ಪಾಂಡುವಿಗೆ ಮಾದ್ರಿ ಮೇಲೆ ಬಹಳ ಮೋಹವಿತ್ತು. ಪಾಂಡುವಿನ ದೋಷವನ್ನು ಅರಿತ ಕುಂತಿ ತನಗೆ ದೂರ್ವಾಸ ಮುನಿಗಳು ನೀಡಿದ ವರದ ಬಗ್ಗೆ ಹೇಳುತ್ತಾಳೆ. ಅದರಂತೆ ಕುಂತಿ ಯಮಧರ್ಮನಿಂದ ಯುಧಿಷ್ಠಿರನನ್ನು, ವಾಯುದೇವರಿಂದ ಭೀಮನನ್ನು, ಇಂದ್ರನಿಂದ ಅರ್ಜುನನನ್ನು ಪಡೆಯುತ್ತಾಳೆ. ಇದರಿಂದ ಕುಪಿತಗೊಂಡ ಮಾದ್ರಿ ಕುಂತಿಯನ್ನು ನಿಂದಿಸಲು ಶುರು ಮಾಡುತ್ತಾಳೆ. ಎಷ್ಟೇ ನೋವಾದರೂ ಬೇಸರ ಮಾಡಿಕೊಳ್ಳದೆ ಮಾದ್ರಿಗೂ ಸಹ ಸಂತಾನದ ಸುಖ ನೀಡಿದ್ದಳು. ಇದರ ಫಲವೇ ನಕುಲ ಮತ್ತು ಸಹದೇವ. ಇವರು ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ಜನಿಸಿದರು. ಪಂಚಪಾಂಡವರಲ್ಲಿ ಅತ್ಯಂತ ಸುಂದರ ವ್ಯಕ್ತಿ ನಕುಲ. 5 ಪಾಂಡವರಲ್ಲಿ ಆ ಕಾಲಕ್ಕೆ ನಕುಲ ಅತ್ಯಂತ ಸುಂದರ ರಾಜಕುಮಾರ ಆಗಿದ್ದ. ಅವನ ಮುಖ ಬಹಳ ಮೋಹಕವಾಗಿದ್ದು ಆ ಕಾಲದ ಕಾಮದೇವ ಎಂದೇ ಕರೆಯಲಾಗುತ್ತಿತ್ತು. ಕುದುರೆಗಳನ್ನು ಪಳಗಿಸಲು ನಕುಲ ಬಹಳ ಪ್ರವೀಣನಾಗಿದ್ದ. ನಕುಲನು ಕುದುರೆಗಳ ಯಾವುದೇ ರೋಗವನ್ನು ಕ್ಷಣ ಮಾತ್ರದಲ್ಲಿ ಕಡಿಮೆ ಮಾಡುತ್ತಿದ್ದ. ಇವನು ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಸೈನ್ಯದ ಲಕ್ಷಾಂತರ ಕುದುರೆಗಳನ್ನು ಉಳಿಸಿದ್ದ. ಅಜ್ಞಾತವಾಸದ ಸಮಯದಲ್ಲಿ ನಕುಲ ಮತ್ಸ್ಯ ದೇಶದ ರಾಜ ವಿರಾಟನ ಕುದುರೆಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದ. ಈತನು ಪರಾಕ್ರಮಿ ಕೂಡ ಆಗಿದ್ದ. ರಾಜಸೂಯಯಾಗದ ಸಮಯದಲ್ಲಿ ಅನೇಕ ರಾಜರುಗಳನ್ನು ಸೋಲಿಸಿ ಬಂದಿದ್ದ. ತನ್ನ ತಂದೆಯ ಮೆದುಳಿನ ಮಾಂಸವನ್ನೇ ತಿಂದು ಭವಿಷ್ಯದ ಬಗ್ಗೆ ಜ್ಞಾನ ಹೊಂದಿದ್ದ ಸಹದೇವ. ಪಾಂಡುರಾಜನ ಮರಣದ ನಂತರ ಮೊದಲನೆಯ ಬಾರಿ ಅವರ ತಂದೆಯ ಮೆದುಳಿನ ಮಾಂಸವನ್ನು ತಿಂದಾಗ ಸಹದೇವನಿಗೆ ಈ ಬ್ರಹ್ಮಾಂಡದ ಬಗ್ಗೆ ಜ್ಞಾನ ಬಂತು. ಈ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತದೆ ಎನ್ನುವ ಜ್ಞಾನದ ಸಂಪೂರ್ಣ ಅರಿವು ಅವನಿಗೆ ತಿಳಿಯಿತು. ಎರಡನೆಯ ಬಾರಿ ತನ್ನ ತಂದೆಯ ಮೆದುಳಿನ ಮಾಂಸವನ್ನು ತಿಂದಾಗ ಈ ಜಗತ್ತಿನಲ್ಲಿ ಈಗ ಏನಾಗುತ್ತಿದೆ ಎನ್ನುವ ಅರಿವು ಅವನಿಗಾಯಿತು. ಮೂರನೆಯ ಬಾರಿ ತನ್ನ ತಂದೆಯ ಮೆದುಳಿನ ಮಾಂಸವನ್ನು ತಿಂದಾಗ ಸಹದೇವನಿಗೆ ಮುಂದಿನ ಭವಿಷ್ಯದ ಬಗ್ಗೆ ಜ್ಞಾನ ಬಂತು. ಅಂದರೆ ಮುಂದೆ ಏನಾಗುತ್ತಿದೆ ಎನ್ನುವುದು ಅವನು ಈಗಲೇ ಎಲ್ಲವನ್ನು ಹೇಳುವಷ್ಟು ಜ್ಞಾನ ಶಕ್ತಿಯನ್ನು ಅವನು ಪಡೆದನು. ಇದರ ಅರ್ಥ ಅವನಿಗೆ ಮುಂದೆ ಕುರುಕ್ಷೇತ್ರ ಯುದ್ಧವು ನಡೆಯುವುದು ಎನ್ನುವ ಬಗ್ಗೆಯೂ ಜ್ಞಾನವಿತ್ತು. ಆ ಒಂದು ಕುರುಕ್ಷೇತ್ರ ಯುದ್ಧವು ಇಡೀ ಕೌರವ ಕುಲವನ್ನೇ ನಾಶಪಡಿಸುವುದು ಎಂದು ಅವನಿಗೆ ಮೊದಲೇ ತಿಳಿದಿತ್ತು. ಇಷ್ಟಲ್ಲದೆ ಸಹದೇವನು ಪ್ರಾಪಂಚಿಕ ವಿಷಯಗಳಲ್ಲೂ ಪಾಂಡಿತ್ಯವನ್ನು ಪಡೆದಿದ್ದನು. ಬಿಲ್ಲು ಖಡ್ಗಗಳ ವಿದ್ಯೆಯಲ್ಲದೆ ಹಸುಗಳ ಪಾಲನೆ ಪೋಷಣೆಯಲ್ಲೂ ಸಹದೇವ ಮಿಗಿಲಾಗಿದ್ದನು. ವಿರಾಟನ ಅರಮನೆಯಲ್ಲಿ ತನ್ನನ್ನು ತಾನೇ ಪರಿಚಯಿಸಿಕೊಳ್ಳುವಾಗ 20 ಯೋಜನೆಗಳ ದೂರದ ಪ್ರತಿಯೊಂದು ಹಸುವಿನ ನಿನ್ನೆ ಇಂದು ನಾಳೆಗಳು ನನಗೆ ತಿಳಿದಿದೆ ಎನ್ನುತ್ತಾನೆ ಸಹದೇವ. ಇವಿಷ್ಟೇ ಅಲ್ಲದೆ ಸ್ಪಷ್ಟವಾದ ಆಲೋಚನೆ, ಸ್ಥಿರವಾದ ನಿರ್ಧಾರ ಮತ್ತು ಖಚಿತವಾದ ಕೃತಿಗೆ ಸಹದೇವ ಹೆಸರುವಾಸಿಯಾಗಿದ್ದನು. ಅಜ್ಞಾತವಾಸದ ನಂತರ ವಿರಾಟನ ಅರಮನೆಯಲ್ಲಿ ಮುಂದಿನ ನಡೆಯ ಬಗ್ಗೆ ಸಹದೇವನ ಅಭಿಪ್ರಾಯವನ್ನು ಕೇಳಿದಾಗ ಯುದ್ಧ ನಡೆಯಲೇಬೇಕೆನ್ನುವ ತನ್ನ ಖಚಿತವಾದ ಅಭಿಪ್ರಾಯವನ್ನು ತಿಳಿಸಿದ್ದನು. ಧನ್ಯವಾದಗಳು ಸ್ನೇಹಿತರೆ.